ಆತ್ಮೀಯರೇ, ಈ ಒಂದು ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಹಿರಿಯರು ಮತ್ತು ಸಮುದಾಯದ ಮುಖಂಡರಾದಂಥ ಕೃಷ್ಣಣ್ಣರವರೇ ಮತ್ತು ಎಲ್ಲ ಹಿರಿಯರು ಕೂಡ ಇದ್ದೀರಿ. ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಅಂತಿಮ ಘಟ್ಟ ಇದು. ಪತ್ರಿಕಾ ಅಂದರೆ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ ಎಲ್ಲ ಸಮುದಾಯದ ಮುಖಂಡರುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ, ಅದೇ ವಿಶೇಷತೆ. ಮತ್ತು ಎಲ್ಲ ದಲಿತ ಸಂಘಟನೆಗಳಿಗೂ ಕೂಡ ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳಿಗೂ ಕೂಡ ಅಧ್ಯಕ್ಷರು ಈಗಾಗಲೇ ಅಫಿಷಿಯಲ್ ಆಗಿ ರಿಕ್ವೆಸ್ಟನ್ನು ಕೊಡಬೇಕು, ಅವ್ರು ಭಾಗವಹಿಸಬೇಕು ಅಂತೇಳಿ ಅವರೇ ರೆಡಿ ಮಾಡಿದ್ದಾರೆ. ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಚಾಲನೆ ಕೊಡ್ತೀವಿ. ಮತ್ತು ಅನೇಕ ಜನ ಹಿರಿಯರು, ರಾಜ್ಯದ ಹಿರಿಯರು ಕೂಡ ಭಾಗವಹಿಸ್ತಕ್ಕಂಥದ್ದು ಇದೆ. ಈಗಾಗಲೇ ಸದಾನಂದ ಗೌಡರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯರು ಕೂಡ ಭಾಗವಹಿಸ್ತಕ್ಕಂಥ ಅಂದರೆ ಸಂಸದರು ಕೂಡ ಭಾಗವಹಿಸ್ತಕ್ಕಂಥದ್ದಾಗಿದೆ. ಮತ್ತು ಇನ್ನೂ ಅನೇಕ ಜನ ಹಿರಿಯರು ಕೂಡ ಇದಕ್ಕೆ ಬರ್ತಕ್ಕಂಥದ್ದು ಕೂಡ ನಿಮಗೆ ದಿನೇ ಮಾಡ್ತಾ ಇರ್ತೀವಿ. ಡೇ ಬೈ ಡೇ ಪ್ರೆಸ್ ಮೀಟನ್ನು ಕೂಡ ಕರೀತಾ ಇರ್ತೀವಿ ನಿಮ್ಮನ್ನ, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತು ಎರಡನೇದು, ವೇದಿಕೆ ಕಾರ್ಯಕ್ರಮದ ಮೇಲೆ ಎಲ್ಲ ಸಮುದಾಯಗಳ 10 ಜನರನ್ನು ಬೇರೆ ಬೇರೆ ಸಮುದಾಯದ ಹಿರಿಯರು ಯಾರು ಕೆಲಸವನ್ನು ಮಾಡ್ತಾರೆ, ಸಾಧನೆಯನ್ನು ಮಾಡಿದ್ದಾರೆ, ಬೇರೆ ಬೇರೆ ಸಮುದಾಯದವರು, ಒಕ್ಕಲಿಗೇತರ ಸಮುದಾಯದವ್ರನ್ನ ಸನ್ಮಾನ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಕೂಡ ಆಗಿರ್ತದೆ. ಮತ್ತು ಇನ್ನೊಂದೇನಂತಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಬರೋ ಅಂಥ ಸಂದರ್ಭದಲ್ಲಿ ಏನು ಬರ್ತಾರೆ, ಅವರು ಎಷ್ಟೊತ್ತಿನ್ನೂ ಕೂಡ ಸಮಯ ಎಷ್ಟು ಕೊಡ್ತಾರೆ ಅಂತಕ್ಕಂಥದ್ದಿದೆ. ನಮ್ಮದೇನು ಓಲ್ಡ್ ಟೌನಲ್ಲಿ ಇರ್ತಕ್ಕಂಥ ಸ್ಟ್ಯಾಚ್ಯೂಗೆ ಕೂಡ ಎಲ್ಲ ಮುಖಂಡರುಗಳು ಕೂಡ, ಸಮುದಾಯದ ಮುಖಂಡರುಗಳು ಕೂಡ ಬೇಡಿಕೆಯನ್ನು ಇರ್ತಕ್ಕಂಥದ್ದು. ಆದಷ್ಟು ಕೂಡ ಪ್ರಯತ್ನವನ್ನು ಮಾಡಿ ಅಲ್ಲೇ ಅದೇ ರೂಟ್ ಬರ್ತಕ್ಕಂಥದ್ದು ಕೂಡ ಒಂದು ಕನ್ಫರ್ಮನ್ನು ಮಾಡ್ತೀವಿ. ಮತ್ತು ಎರಡನೇದು, ಮೇಜರಾಗಿ ಮಾನ್ಯ ಸಂಸದರು ವಾಕಥಾನನ್ನು ಮಾಡಿಸ್ತಕ್ಕಂಥದ್ದು ಆಗಲೇಬೇಕು. ಕೆಂಪೇಗೌಡರಿಗಾಗಿ ನಡಿಗೆ ಕಾರ್ಯಕ್ರಮವನ್ನು ನೇತೃತ್ವವನ್ನು ವಹಿಸ್ಕೊಳ್ತಕ್ಕಂಥದ್ದು ಮತ್ತು ಹಿರಿಯರು ಕೂಡ ಅದಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥದ್ದು ವಿಶೇಷವಾದಂಥ ಕಾರ್ಯಕ್ರಮ ಇರ್ತದೆ ಇದರಲ್ಲಿ. ಮತ್ತು ಈಗಾಗಲೇ ಹಿರಿಯರೆಲ್ಲ ಘೋಷಣೆ ಮಾಡಿರೋ ಹಾಗೆ ಈ ಒಂದು ಸಂಘದಿಂದ ಇನ್ಮೇಲೆ ಬರ್ತಕ್ಕಂಥ ಎಲ್ಲ ಜಯಂತಿಗಳನ್ನು ಕೂಡ ಮಾಡ್ತೀವಿ ಅಂತೇಳಿ ಈಗಾಗಲೇ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯರು ಕೂಡ ಹೇಳಿದ್ದಾರೆ. ಅದು ಯಾವುದೇ ಆತಂಕ ಪಡ್ತಕ್ಕಂಥದ್ದು ಬೇಡ. ಕೆಲವರು ಹೇಳ್ತಕ್ಕಂಥದ್ದು ಪದೇ ಬರೀ ಕೆಂಪೇಗೌಡ ಜಯಂತಿಯನ್ನು ಮಾಡ್ತಾರೆ, ಇನ್ನೆಲ್ಲ ಜಯಂತಿಯನ್ನು ಮಾಡ್ತಾರೆ ನೋಡ್ತೀವಿ ಅಂತಕ್ಕಂಥದ್ದು, ಅದು ಯಾವುದೂ ಕೂಡ ಬೇಡ. ಎಲ್ಲ ಜಯಂತಿಗಳನ್ನು ಕೂಡ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಕೂಡ ಆಗ್ತದೆ. ಎಲ್ಲ ಸಮುದಾಯದವರು ಕೂಡ ಒಗ್ಗಟ್ಟಾಗಿರಬೇಕು ಅಂತಕ್ಕಂಥದ್ದು. ಮತ್ತು ಒಂದು ಹೇಳ್ತಕ್ಕಂಥದ್ದು ಏನಂತಂದರೆ, ಸ್ಪಷ್ಟವಾಗಿ ಗೊತ್ತಿರಲಿ, ಪ್ರತಿ ವರ್ಷ ಕೂಡ ಸಿಂಪಲ್ಲಾಗಿ ಮಾಡ್ತಾಯಿದ್ರು. ಒಕ್ಕಲಿಗರ ಸಂಘದ ವತಿಯಿಂದ ಕೆಂಪೇಗೌಡ ಜಯಂತಿಯನ್ನು ಸಿಂಪಲ್ಲಾಗಿ ಆಚರಣೆಯನ್ನು ಆಗ್ತಾಯಿತ್ತು. ಆದರೆ ಜಾಗ ಇರಲಿಲ್ಲ, ಅದಕ್ಕೆ ಆದಂಥ ಒಂದು ಜಾಗ ಬೇಕಾಗಿತ್ತು. ಇವಾಗ ಜಾಗ ಮಂಜೂರಿ ಆಗಿದೆ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸೇರಿ ವಿಜೃಂಭಣೆಯನ್ನು ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ನಡೀತಾ ಇದ್ದ ಕಾರ್ಯಕ್ರಮ, ಆದರೆ ಈ ಸರಿ ವಿಜೃಂಭಣೆಯಿಂದ ಇನ್ಮೇಲೆ ಮಾಡ್ತಕ್ಕಂಥದ್ದು ಅಂತೇಳಿ ಎಲ್ಲ ಹಿರಿಯರು ಕೂಡ ಸೇರಿ ತೀರ್ಮಾನ ಆಗಿದೆ. ಯಾವುದೇ ಹೊಸದಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದಲ್ಲ. ಮತ್ತು ಇನ್ನೊಂದೇನಂತಂದರೆ, ಸರ್ಕಾರದ ಕಾರ್ಯಕ್ರಮಕ್ಕೆ ನಾವು ಯಾವುದೊತ್ತು ಕೂಡ ಅಡ್ಡಿಪಡಿಸಿಲ್ಲ. ಸರ್ಕಾರದ ಕಾರ್ಯಕ್ರಮ ಏನು ನಡೀತದೆ ಅದು ಅದ್ರ ಪಾಡಿಗೆ ಅದು ನಡೀತಾ ಇರ್ತದೆ. ಯಾವುದೂ ಕೂಡ ಸಂಘ ಅದರೊಳಗಡೆ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥದ್ದಾಗಲಿ ಮತ್ತೊಂದಾಗಲಿ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ತಾ ಇದ್ದೀವಿ. ಆಮೇಲೆ ವೆರಿ ಕ್ಲಿಯರಾಗಿ ಹೇಳ್ತೀವಿ, ಯಾವ ಪೂರ್ವಭಾವಿ ಸಭೆ ಸರ್ಕಾರ ಮಾಡ್ತಾ ಇತ್ತು ಆ ಸಭೆಗೆ ಯಾರನ್ನೂ ಕೂಡ ಇದುವರೆಗೂ ಕೂಡ ಕರೆದಿಲ್ಲ. ಯಾಕೆ ಕರೆದಿಲ್ಲ ಏನು ಅಂತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಮತ್ತೊಂದು ಬಾರಿ ಅವಲೋಕನವನ್ನು ಮಾಡ್ಕೊಳ್ಬೇಕಾಗಿದೆ. ಯಾಕೆ ಕರೀತಕ್ಕಂಥ ಮಿನಿಟ್ಸ್ ಆಫ್ ಮೀಟಿಂಗಲ್ಲಿ ಬರೀತಾರೆ ಎಲ್ಲ ಕೂಡ. ಅದು ನಿಮಗೆ ನಾನು ಕಳಿಸ್ತೀನಿ, ನಾನು ವಾಟ್ಸಪ್ಪಲ್ಲಿ ಇರ್ತಕ್ಕಂಥ ಕಳಿಸ್ತೀನಿ. ಯಾವ್ಯಾವ ಮಾಡಿದ್ದೀವಿ ಅಂತ ಹೇಳ್ತಾರೆ, ಹೆಂಗೆ ಮಾಡಿದ್ದೀವಿ, ಯಾರ್ಯಾರು ಭಾಗವಹಿಸೋರು ಅಂತೇಳಿ ಬರೀ ಪೇಪರಲ್ಲಿ ಮಾಡ್ಕೊಳ್ತಕ್ಕಂಥ ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಪ್ರತಿ ಹಳ್ಳಿಗಳಿಂದ, ಪ್ರತಿ ಮನೆಯಿಂದ ದಯವಿಟ್ಟು ಕೂಡ ಈ ಒಂದು ಕೆಂಪೇಗೌಡರ ಜಯಂತಿಗೆ ಭಾಗವಹಿಸಿ. ಎಲ್ಲ ಸಮುದಾಯದ ಮುಖಂಡರುಗಳು, ಎಲ್ಲ ಸಮುದಾಯದ ನಮ್ಮ ರೈತ ಅಣ್ಣತಮ್ಮಂದಿರು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಒಕ್ಕಲಿಗರ ಸಂಘದ ವತಿಯಿಂದ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ.